ನಮಸ್ತೆ ಗುರುಜಿ. ನನಗೆ ಒಂದು ಅರ್ಥ ಆಗಿದೆ. ಇರೋ ವಿಷಯ ಏನೆಂದರೆ, ಹಲವಾರು ಪಾಪಕರ್ಮಗಳನ್ನು ಮಾಡಿ ದೇವರ ಬಳಿ ಹೋಗಿ ಕ್ಷಮೆ ಕೇಳುತ್ತಾರೆ. ಇದು ಏನು ಎಂದು ಅರ್ಥವಾಗಲಿಲ್ಲ. ನೀನು ಹೋಗಿ ಕೇಳಯ್ಯ ಹರೀಶ. ಪಾಪ ಮಾಡು, ಹೋಗು ನದಿಗೆ ಹೋಗಿ ಮುಳುಗ್ಬಿಟ್ಟು ಬಾ, ಪಾಪ ಎಲ್ಲ ಒಡೆದೋಗ್ಬಿಡ್ತದೆ, ಪೂರ್ತಿ ಸರ್ವನಾಶ ಆಗ್ಬಿಡ್ತದೆ. ಖಂಡಿತವಾಗ್ಲೂ ಆ ಥರ ಎಲ್ಲ ಇಲ್ಲಪ್ಪ. ನಿಸರ್ಗದಲ್ಲಿ ನಮಗೆ ಗತ ಜನ್ಮದ ಕರ್ಮಗಳು, ಪೂರ್ವಜರಿಂದ ಬಂದಂತಹ ಕರ್ಮಗಳು, ಈ ದೇಹದಲ್ಲಿ ಮಾಡಿರುವಂತಹ ಕರ್ಮಗಳು, ಈ ಮೂರು ರೀತಿ ಕರ್ಮಗಳಿಂದ ನಾವು ಜೀವನವನ್ನ ಸಾಗಿಸ್ತಾ ಇರ್ತೀರಿ. ಗತ ಜನ್ಮದ್ದು, ಪೂರ್ವ ಜನ್ಮದ್ದು ಇದನ್ನ ಕೆಲವೊಂದು ಯೋಗ ಕ್ರಿಯೆಗಳಿಂದ, ದಾನ ಧರ್ಮ ಮಾಡೋದ್ರಿಂದ ಕಳ್ಕೊಳ್ಬಹುದು. ಈ ದೇಹದಿಂದ ಮಾಡಿರುವಂತಹ ಪಾಪಕರ್ಮಗಳನ್ನ ನಿಸರ್ಗ ಒಂದು ಅದ್ಭುತವಾದಂತಹ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದೆ. ಏನು ಅಂದ್ರೆ, ಹರೀಶ ಕೇಳಿಸ್ಕೊ ಗಮನ ಕೊಟ್ಟು, ಏನು ಅಂದ್ರೆ, ಒಳ್ಳೆ ಕೆಲಸ ಮಾಡು, 3 ಬಾಳೆನ್ ಪ್ರಸಾದವಾಗಿ ತಗೋ, ಅಂದ್ರೆ ಪ್ರೈಸ್ ನಿನಗೆ ಅವಾರ್ಡ್ ಕೊಡ್ತದೆ, ಉಡುಗೊರೆ ಕೊಡುತ್ತೆ ನಿಸರ್ಗ. ಕೆಟ್ಟ ಕೆಲಸ ಮಾಡು, ನಿನಗೆ 3 ಚಾಟಿ ಏಟ್ ಕೊಡ್ತದೆ. ಎಲ್ಲೂ ಓಡೋಗು, ನೀನು ಸಾಯೋವರೆಗೂ ಹುಡ್ಕೊಂಬಂದು ಹೊಡಿತದೆ ನಿನಗೆ. ಅದೇ ಒಳ್ಳೆ ಕೆಲಸ ಮಾಡಿದ್ರೆ ಬಾಳೆನ್ ಕೊಡ್ತದೆ. ಆ ಬಾಳೆನ್ನ ನೀನು ಬಿಸಾಕಂಗಿಲ್ಲ, ತಿನ್ಬೇಕು. ಬಾಯಿನ ಮಾಡಿಸಿ ದೊಣ್ಣೆ ತಗೊಂಡು ತುರ್ಕಿ ನಿನ್ನ ಒಳಗಡೆ ಸೇರಿಸುತ್ತೆ. ತಿನ್ಲೇಬೇಕು, ಬೇರೆ ದಾರಿ ಇಲ್ಲ. ನೀನು ಒಳ್ಳೆ ಕೆಲಸನೂ ಮಾಡ್ಬಿಟ್ಟಿದ್ಯಾ, ಕೆಟ್ಟ ಕೆಲಸನೂ ಮಾಡ್ಬಿಟ್ಟಿದ್ಯಾ. ಈಗ ಎರಡೂ ಬೇಡ ನನಗೆ ಅಂದ್ರೆ ಅದು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ಟೇಬಲ್ ಕೆಳಗಡೆ ಕೈ ಹಾಕಿ ಲಂಚ ಇಸ್ಕೊಳ್ಳಕ್ಕೆ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಕೈ ಒಡ್ಡುತ್ತಾರೆ. ಎಲ್ಲವೂ ನಿಸರ್ಗನೇ ಕೊಡೋದ್ರಿಂದ ನಿಸರ್ಗಕ್ಕೆ ನಾವು ಲಂಚ ಕೊಡಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಒದೆ ತಿನ್ಲೇಬೇಕು. ಒಳ್ಳೆ ಕೆಲಸ ಮಾಡು, 3 ಫಲನ ಸ್ವೀಕರಿಸು. ಕೆಟ್ಟ ಕೆಲಸ ಮಾಡು, 3 ಚಾಟಿ ಏಟ್ ತಿನ್ನು. ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ತಿರೋ, ಇಂಥವ್ರಿಗೆ ಹೋಗಿ ನದಿಲಿ ಮುಳುಗಾಕ್ಬಿಟ್ಟು ಬಂದು ನನ್ನ ಪಾಪ ಎಲ್ಲ ಕಳೆದ್ಬಿಡಪ್ಪ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಇದನ್ನ ನೀವೆಲ್ಲರೂ ಆಳವಾಗಿ ಅರ್ಥ ಮಾಡ್ಕೊಳ್ಳಿ, ಅಧ್ಯಯನ ಮಾಡಿ. ಅವಾಗ ನಿಮ್ಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ.